ನಮಸ್ತೆ. HNC ಲೈವ್ಗೆ ಸ್ವಾಗತ. ಭಸ್ಮಾಸುರ ಅಂತ ಬಿದ್ದ. ಅವನು ಯಾವುದನ್ನು ಮುಟ್ತಿದ್ದ ಅದೆಲ್ಲ ಭಸ್ಮ ಆಗ್ತಾಯಿತ್ತಂತೆ. ಕಡೆಗೆ ಅವನೇ ಮುಟ್ಕೊಂಡ, ಸುಟ್ಟು ಭಸ್ಮ ಆಗೋದ. ಸಿದ್ದರಾಮಯ್ಯರ ಸರ್ಕಾರ ನೋಡ್ತಾ ಇದ್ದರೆ ಭಸ್ಮಾಸುರನೇ ಕಾಣಿಸ್ತಾನೆ. ಬಂದು ಮೊದಲನೇ ದಿವಸನೇ ರೈತ ಮಕ್ಕಳಿಗೆ ರೈತ ವಿದ್ಯಾನಿಧಿ ಅಂತೇಳಿ ಸ್ಕಾಲರ್ಶಿಪ್ ಸಿಗ್ತಾಯಿತ್ತು. ಅದನ್ನು ಸ್ಟಾಪ್ ಮಾಡಿ ಅವ್ರ ತಲೆ ಮೇಲೆ ಕೈ ಇಟ್ಟರು. ರೈತರಿಗೆ ಮೋದಿಯವ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾಯಿತ್ತು. ಅದಕ್ಕೆ 4,000 ರೂಪಾಯಿ ಅಡಿಷನಲ್ಲಾಗಿ ಯಡಿಯೂರಪ್ಪನವ್ರು ಕೊಡ್ತಾಯಿದ್ರು ರೈತ ಸಮ್ಮಾನ್ ನಿಧಿ ಒಳಗಡೆಗೆ. ಅಲ್ಲಿ ರೈತರ ತಲೆ ಮೇಲೆ ಕೈ ಇಟ್ಟರು. ಕತೆ ಮುಗೀತು ಅವ್ರದ್ದು. ಅದಾದಮೇಲೆ ಸ್ವಲ್ಪ ದಿವಸಕ್ಕೇ ಗುತ್ತಿಗೆದಾರರ ತಲೆ ಮೇಲೆ ಕೈ ಇಟ್ಟರು. ಮುಳುಗೋಯ್ತು ಅವ್ರ ಜೀವನ. ವಿಷ ಕುಡಿಯೋದೊಂದು ಬಾಕಿ ಇವತ್ತು. ಮಿಡ್ಲ್ ಕ್ಲಾಸ್ವ್ರು ಕಣ್ಣಿಗೆ ಬಿದ್ದರು. ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಬರೋ ರೇಟ್ಗಳೆಲ್ಲ ಜಾಸ್ತಿ ಆಯಿತು, ಹಾಲಿನ ಬೆಲೆ ಜಾಸ್ತಿ ಆಯಿತು, ಆಲ್ಕೋಹಾಲ್ ಬೆಲೆ ಜಾಸ್ತಿ ಆಯಿತು. ಎಲ್ಲವನ್ನು ಜಾಸ್ತಿ ಮಾಡಿ ಒಂದು ಮಿಡ್ಲ್ ಕ್ಲಾಸ್ನೂ ಮುಗಿಸಿದ್ರು. ಆಮೇಲೆ ಕಣ್ಣು ಬಿದ್ದಿದ್ದು ನವ ಭಸ್ಮಾಸುರ ಸಿದ್ದರಾಮಯ್ಯನವ್ರದ್ದು ದಲಿತರ ಮೇಲೆ. SCP TSP ಏನು ಹಣ ಇತ್ತು, ದಲಿತರಿಗೋಸ್ಕರ ಇಟ್ಟಿದ್ದಂಥ ಹಣದಲ್ಲಿ ಕಳೆದ ವರ್ಷ 11,000 ಕೋಟಿ, ಈ ವರ್ಷ 14,000 ಕೋಟಿ ಬೇರೆ ಕಡೆಗೆ ಶಿಫ್ಟ್ ಆಯಿತು. ನುಂಗಿದ್ರು ಬೇರೆ ಕಡೆಗೆ. ದಲಿತರು ತಲೆ ಮೇಲೆ ಕೈ ಇಟ್ಟರು. ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದವ್ರಿಗೆ ವಾಲ್ಮೀಕಿ ಹಗರಣದಲ್ಲಿ ಪೂರ್ತಿ ಮುಳುಗಿಸಿದ್ರು. ವಾಲ್ಮೀಕಿ ಹಗರಣದಲ್ಲಿ ನೋಡಿ, ಆ ಹಗರಣ ಬಂದ ಮೇಲೆ 100 ಕೋಟಿ ರೂಪಾಯಿ ತಿಂದು ತೇಗ್ಬಿಟ್ಟಿದ್ದಾರೆ ಇವ್ರ ಚೇಲಾಗಳು. ವಾಲ್ಮೀಕಿ ಸಮುದಾಯದ ರೈತರಿಗೆ ಬಿತ್ತನೆ ಬೀಜ ಕೊಡೋದಕ್ಕೆ ದುಡ್ಡಿಲ್ಲ, ಬಿತ್ತನೆ ಬೀಜ ಕೊಟ್ಟಿಲ್ಲ ರೀ. ಅವರು ಹಾಸ್ಟೆಲ್ಗಳಿಗೆ ಊಟಕ್ಕೆ ಹಣ ಕೊಟ್ಟಿಲ್ಲ. ವಾಲ್ಮೀಕಿಗಳ ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಭಸ್ಮ ಮಾಡಿದ್ರು. ಅದಾದಮೇಲೆ ಇಡೀ ರೈತ ಸಂಕುಲ ರಾಕ್ಷಸನ್ನು ತಗೊಂಬಂದು ಕೊಟ್ಟು ಎಲ್ಲ ರೈತರ ಜಮೀನನ್ನು, ಸರ್ಕಾರಿ ಜಮೀನನ್ನು, ದೇವಸ್ಥಾನಗಳ ಜಮೀನನ್ನು, ಜಾಗವನ್ನು ವಫ್ಗೆ ಬಳುವಳಿಯಾಗಿ ಕೊಟ್ಬಿಟ್ಟು ರೈತರ ತಲೆ ಮೇಲೆ ಕೈ ಇಟ್ಟರು. ಇನ್ನೂ ಅದರಿಂದ ಚೇತರಿಸ್ಕೊತಲೇ ಇಲ್ಲ. BPL ಕಾರ್ಡ್ಗಳನ್ನ ಕಿತ್ತಾಕ್ತಾ ಇದ್ದಾರೆ. ಮಾನ ಮರ್ಯಾದೆ ಇದೆಯೇನ್ರಿ ಸಿದ್ದರಾಮಯ್ಯನವರೇ? ನಿಮ್ಮ ಸರ್ಕಾರ ನಾಚಿಕೆ ಆಗೋದಿಲ್ವ ನಿಮಗೆ? ಇಷ್ಟು ದಿವಸ ಆಯಿತು, 16 ತಿಂಗಳಾಯಿತು. ಒಂದಾರು ಪಾಸಿಟಿವ್ ವಿಚಾರದಲ್ಲಿ ನಿಮ್ಮ ಸರ್ಕಾರದ ಒಂದು ವಿಚಾರ ಆಚೆ ಕಡೆ ಬಂದಿದೆಯಾ? ಒಂದಾರು ಪಾಸಿಟಿವ್ ವಿಚಾರದಲ್ಲಿ? ದಿನಾ ನೆಗೆಟಿವ್. ಅವ್ರನ್ನ ಹಾಳು ಮಾಡಿದ್ರು, ಇವ್ರನ್ನ ಹಾಳು ಮಾಡಿದ್ರು, ಖಜಾನೆ ಹಾಳಾಗೋಯ್ತು, ಡೆವಲಪ್ಮೆಂಟ್ ಹಾಳಾಗೋಯ್ತು. ನಿಮ್ಮ MLAಗಳೇ ಶಾಪ ಆಗ್ತಾ ಇದ್ದಾರೆ. ಯಾವ ಕೇಡ್ಗಾಲಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರೇ? ಆ ಬಡವರ BPL ಕಾರ್ಡ್ ತಿಂತಾ ಇದ್ದೀರಲ್ರಿ. ನಿಮ್ಮ ಯೋಗ್ಯತೆಗೆ ಗ್ಯಾರಂಟಿ ಕೊಡೋಕ್ಕಲ್ಲ, ಬಿಟ್ಬಿಡಿ. ಕಾರ್ಡ್ ಇರೋದು ಕೇವಲ ಗ್ಯಾರಂಟಿಗಲ್ಲ, 100 ಬೇರೆ ಯೋಜನೆಗಳಿದೆ. 22 ಲಕ್ಷ BPL ಕಾರ್ಡ್ಗಳನ್ನ ಕಿತ್ತಾಕ್ತಾ ಇದ್ದಾರೆ. ಲೆಕ್ಕಕ್ಕೆ ಸಿಕ್ಕಿರೋದು 22 ಲಕ್ಷ ಅಂತ ಹೇಳಿದ್ರೆ ಸುಮಾರು 1 ಕೋಟಿ ಜನಗಳ ಬಾಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಅನರ್ಹರನ್ನ ತೆಗೆದಾಕೋ ತಪ್ಪ ಅಂತ ಬೇರೆ ದೊಡ್ಡದಾಗಿ ಪ್ರಶ್ನೆ ಮಾಡ್ತಾರೆ. ಎಷ್ಟು ಜನ ಅನರ್ಹರು ಇರ್ತಾರೆ? ಕೋಟಿ ಜನ ಇರ್ತಕ್ಕೆ ಸಾಧ್ಯನಾ? ಯಾರೋ ಕೆಲವು ಸರ್ಕಾರಿ ನೌಕರಿದ್ರೆ ಕಿತ್ತಾಕಿ, ಗುತ್ತಿಗೆ ನೌಕರಿದ್ರೆ ಕಿತ್ತಾಕಿ. ಈ ಕಿತ್ತಾಕ್ತಕ್ಕಂಥ ಪ್ರಕ್ರಿಯೆ ಒಂದೇ ದಿವಸ ನಡೆದಿಲ್ಲ. ಎಲ್ಲ BJP ಕಾಲದಲ್ಲೂ ನಡೀತು, ಕಾಂಗ್ರೆಸ್ ಕಾಲದಲ್ಲೂ ನಡೀತು. ನಿರಂತರವಾಗಿ ಪ್ರತಿ ತಾಲೂಕಲ್ಲೂ ನಡೀತಲೇ ಇರುತ್ತೆ. ಆ ತಹಸೀಲ್ದಾರ್ಗೆ ಅನಿಸುತ್ತೆ ಇವರು ಅನರ್ಹರಿದ್ದಾರೆ ಅಂತೇಳಿ ಪ್ರತಿ ತಿಂಗಳು ಇದು ನಡೀತಲೇ ಇರ್ತದೆ, ಕಿತ್ತಾಕ್ತಲೇ ಇರ್ತಾರೆ. ಮತ್ತು ಯಾರು ಅರ್ಹರಿದ್ದಾರೆ ಅವ್ರು ಸೇರಿಸ್ತಲೇ ಇರ್ತಾರೆ. ಆದರೆ ಏಕಾಏಕಿ ನೀವು 22 ಲಕ್ಷ ಕಾರ್ಡ್ ತೆಗಿಬೇಕು ಅಂತ ಹೇಳಿದ್ರೆ ಒಂದೇ ಸರಿ. ಇದೇನು ಇವತ್ತಾಗಿದ್ದಿದ್ದು ಕಾರ್ಡ? ಕಳೆದ 13ರಿಂದ 18 ಆಗಬೇಕಾದ್ರೆ ನೀವೇ ಮುಖ್ಯಮಂತ್ರಿ ಆಗಿದ್ದಾಗ 5 ವರ್ಷದಲ್ಲಿ ಅದೇ ಟೈಮಲ್ಲಿ ಇದ್ದಿದ್ದ ಕಾರ್ಡುಗಳಿದಾವಲ್ವಾ? ಅವತ್ತೇ ಕಿತ್ತಾಕಲಿಲ್ಲ? ಮೊನ್ನೆ ಏನೋ ವಿರಾವೇಶವಾಗಿ ಹೇಳ್ತಾ ಇದ್ದೀವಿ, ನಾವು 1 ರೂಪಾಯಿಗೆ ಅಕ್ಕಿ ಕೊಟ್ಟೆ ಅಂತೇಳಿ. ನಾಚಿಕೆ ಆಗಲ್ವಾ ನಿಮಗೆ 1 ರೂಪಾಯಿಗೆ ಅಕ್ಕಿ ಕೊಟ್ಟೆ ಅಂತ ಹೇಳೋದಕ್ಕೆ? ಯಾರು ಕೊಟ್ಟಿದ್ದದನ್ನು? ಮೋದಿಯವರ ಸರ್ಕಾರ 30 ರೂಪಾಯಿ ಅಕ್ಕಿನಲ್ಲಿ 29 ರೂಪಾಯಿ ಹಣ ಕೊಟ್ಟಿದ್ದು ಮೋದಿಯವರ ಸರ್ಕಾರ. 1 ರೂಪಾಯಿ ಬರೀ ಚೀಲದ ದುಡ್ಡಷ್ಟೇ ಇವ್ರು ಕೊಟ್ಟಿದ್ದು. ಅದಕ್ಕೆ ಇವ್ರು ಫೋಟೋ ಬೇರೆ ಹಾಕ್ಸ್ಕೊಂಡಿದ್ದು ಅನ್ನಭಾಗ್ಯ ಅಂತೇಳಿ. ಅವತ್ತು ಇವರೆಲ್ಲ ಅನರ್ಹರು ಅಂತ ಅನ್ನಿಸ್ಲಾ ಇಲ್ಲ ನಿಮಗೆ? ಈಗ ಬಂದು 16 ತಿಂಗಳಾಯ್ತು ನಿಮ್ಮ ಸರ್ಕಾರ. ಇಷ್ಟು ದಿವಸ ಇವ್ರು ಯಾರು ಅನರ್ಹರು ಅಂತ ಅನ್ನಿಸ್ಲಿಲ್ಲ. ಗ್ಯಾರಂಟಿಗಳು ಘೋಷಣೆ ಮಾಡ್ಬೇಕಾದ್ರೆ ಬಾಯಿಗೆ ಬಂದಂಗೆ. ಆವಾಗ ಈ ಜ್ಞಾನ ಇರಲಿಲ್ವಾ ನಿಮಗೆ? ಕಾಕಾ ಪಾಟೀಲೋ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ. ಕಾಕಾ ಪಾಟೀಲನ ಆಸ್ತಿ 650 ಕೋಟಿ ರೂಪಾಯಿ, ಮಾದೇವಪ್ಪನ ಆಸ್ತಿ 1000 ಕೋಟಿ ರೂಪಾಯಿ, ಎಲ್ಲರಿಗೂ ಫ್ರೀ ಅಂದ್ರಿ. ಇವತ್ತು ಶೆಡ್ಡಲ್ಲಿರೋರು, ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಿರೋರು, ಸಣ್ಣ ಪುಟ್ಟ ರೈತಾಪಿ ವರ್ಗದವರು ಇವರನ್ನ ಕಿತ್ಕೊತಾ ಇದ್ದೀರಲ್ಲ. ಸರಿ, ಇವರು ಅನರ್ಹರು ಅಂತ ನಿಮ್ಗೆ ಅನ್ಸಿದ ಮೇಲೆ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡಬೇಕು ತಾನೆ, ಅವ್ರನ್ನ ಕೇಳಬೇಕು ತಾನೆ. ನೋಡಪ್ಪ, ನಿಂದು BPL ಬಂದಿದೆ, ಅರೆ ನಿಂದು ಜಮೀನು ಜಾಸ್ತಿ ಇದೆ, ನಿನ್ನ BPL ಬಂದಿದೆ, ನಿನಗೆ ವರಮಾನ ಜಾಸ್ತಿ ಇದೆ ಅಂತ ಅವನಿಗೆ ಕೇಳಬೇಕು ತಾನೆ. ಕೇಳಂಗಿಲ್ಲ. ಪ್ರತಿ ಜಿಲ್ಲೆನೂ ನಾನು ಒಂದೊಂದು ಜಿಲ್ಲೆನಲ್ಲಿ ಸಾವಿರ ಉದಾಹರಣೆ ಕೊಡ್ತೀನಿ. ಕಿತ್ತು ತಿನ್ನೋ ಬಡತನದಲ್ಲಿರೋರು. ಇವತ್ತೇನಾಗಿದೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನೋದಕ್ಕೆ ನೀವು 50,000 ಸಾಲ ಮಾಡಬೇಕಿಲ್ಲ, 10,000 ಬ್ಯಾಂಕಲ್ಲಿ ಸಾಲ ಮಾಡಬೇಕು ಅಂತ ಹೇಳಿದ್ರು ಈ ಮುದ್ರಾದಲ್ಲಿ ಬೀದಿ ವ್ಯಾಪಾರಿಗಳಿಗೆಲ್ಲ ಸಾಲ ಕೊಡ್ತಾರೆ. ಆ ಸಾಲಕ್ಕೆ ಅರ್ಹತೆ ತೊಗೋಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲೇಬೇಕು. ಇಲ್ಲಾಂದರೆ ಪ್ಯಾನ್ ಕಾರ್ಡ್ ಸಿಗೋದಿಲ್ಲ ಅಂದರೆ ಬ್ಯಾಂಕಲ್ಲಿ
ಲೋನ್ ಸಿಗೋದಿಲ್ಲ. ಪ್ಯಾನ್ ಕಾರ್ಡ್ ಮಾಡಿಸಿದ್ರೆ ಅರ್ಹತೆಯಿಂದ ಕಿತ್ತೋಗ್ತಾರೆ ಅಂತ ಇವರು. ಮನುಷ್ಯತ್ವ ಬೇಡವಾ ಒಂದು ಸ್ವಲ್ಪ? ಇವತ್ತು ಇದರ ಅಸಲಿ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಇವರಿಗೆ ಗ್ಯಾರಂಟಿ ಕೊಡೋಕೆ ಆಗ್ತಾ ಇಲ್ಲ. ರಾಜ್ಯ ದಿವಾಳಿ ಎದ್ದೋಗಿದೆ. ಇವ್ರದ್ದೇ ಎಮ್ ಎಲ್ ಎಗಳು ಬಾಯ್ ಬಡ್ಕೊತಾ ಇದ್ದಾರೆ. ಇವ್ರದ್ದೇ ಎಮ್ ಎಲ್ ಎ ರಾಜ್ಯಕ್ಕಾಗಿ ಹೇಳ್ತಾ ಇದ್ದಾರಲ್ಲ, ನಾನು ಬಂದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ. ನಿನ್ನೆ ಹೊಸಪೇಟೆ ಗವಿಯಪ್ಪನವ್ರು ಹೇಳ್ತಾ ಇದ್ರು ಹೆಂಗೆ ಬದುಕೋದು ಕ್ಷೇತ್ರದಲ್ಲಿ ಅಂತ ಹೇಳಿ. ಇವತ್ತು ಕರ್ನಾಟಕ ನರಕ ಆಗೋಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಹೇಗಾದರೂ ಮಾಡಿ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು. ಇದು ಇವರ ಮನಸ್ಸಲ್ಲಿರ್ತಕ್ಕಂಥದ್ದು. ಅದಕ್ಕೆ ಕಾರಣಗಳು ಹುಡ್ಕೊಂಬರ್ತಾ ಇದ್ದಾರೆ. ಅನರ್ಹರಿಗೆ ಕೊಡಿ ಅಂತ ಯಾರೂ ಹೇಳೋದಿಲ್ಲ. ಆದರೆ ಅದನ್ನೇ ನೆಪಾಗಿಟ್ಕೊಂಡು ಕೋಟ್ಯಾಂತರ ಕಡು ಬಡವರ ಬಾಳಿಗೆ ಬೆಂಕಿ ಇಡೋದನ್ನು ಯಾವ ಸಮಾಜ ಕೂಡ ಸಹಿಸೋದಿಲ್ಲ. ಭಸ್ಮಾಸುರನ ಸ್ಥಿತಿ ಕಡೆಗೇನಾಯಿತು ಗೊತ್ತಾ? ನಮಸ್ಕಾರ.